ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಒಂದು ಮಾತನ್ನು ನೀವು ಕೇಳಿರ್ಬೋದು. ಫಿಲ್ಮ್ಗಳಲ್ಲೆಲ್ಲ ಬಹಳ ಫನ್ನಿಯಾಗಿದೆ ಯೂಸ್ ಮಾಡ್ತಾರೆ. ಆದರೆ ಇದೊಂದು ದೊಡ್ಡ ಟ್ರ್ಯಾಪ್. ಇದು ಮಿಡಲ್ ಕ್ಲಾಸ್ ಜನ ಭಾರತದಲ್ಲಿ ಈ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿರಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಭಾರತದ ಮಿಡಲ್ ಕ್ಲಾಸ್ ಜನ ಕಷ್ಟ ಆದರೂ ಕೂಡ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ. ಅವ್ರ ಸಂಬಳ ಎಲ್ಲ ಜಾಸ್ತಿ ಆಗ್ತಿದೆ. ಆ್ಯಾವ್ರೇಜ್ ಸ್ಯಾಲ್ರಿ ಒಂದು 10 ಲಕ್ಷ ರೂಪಾಯಿ ತನಕನೂ ಬರ್ತಿದ್ದಾರೆ. ತಿಂಗಳಿಗೆ ಹಾಗಾದರೆ ಹತ್ತತ್ರ 1 ಲಕ್ಷ ಸ್ಯಾಲ್ರಿ ಬರ್ತಿದೆಯಲ್ಲ, 70ರಿಂದ 1 ಲಕ್ಷ ತನಕ. ಹಾಗಾದರೆ 10ರಿಂದ 13-14 ಲಕ್ಷ ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಸೂಪರ್ ಅಲ್ವಾ ಅಂತ ಅನಿಸ್ಬೋದು. ಆದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಹಾಗೆ ಆಗ್ತಾ ಇದೆಯಲ್ಲ ಸ್ವಾಮಿ. ಆದರೂ ಕೂಡ ಅದನ್ನು ಮೈಂಡ್ ಮಾಡದೆ ದೊಡ್ಡ ಪ್ರಮಾಣದಲ್ಲಿ ಖರ್ಚು ವೆಚ್ಚಗಳಲ್ಲಿ ಸಿಕ್ಕಾಕೊಂಡು ಸಾಲ ಮಾಡಿಕೊಂಡು ಮಿಡಲ್ ಕ್ಲಾಸ್ ಟ್ರ್ಯಾಪ್ನಿಂದ ಒದ್ದಾಡ್ತಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಿವೆ. ಇದಕ್ಕೆ ಏನು ಕಾರಣ? ಭಾರತದ ಮಿಡಲ್ ಕ್ಲಾಸ್ ಯಾವ ರೀತಿ ಖರ್ಚು ಮಾಡ್ತಿದ್ದಾರೆ? ಲಕ್ಸುರಿ ಜೀವನಕ್ಕೆ ಸಾಲದಲ್ಲಿ ಅವರು ಮುಳುಗೋ ರೀತಿ ಆಗ್ತಾ ಇದೆಯಾ? ಮಧ್ಯಮ ವರ್ಗದ ಜನ ಇದರಿಂದ ಹೊರ ಬರಬೇಕು ಅಂದರೆ ಏನು ಮಾಡಬೇಕು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಭಾರತದ 60% GDP ಪ್ರೈವೇಟ್ ಕನ್ಸಂಪ್ಷನ್ ಅಂದರೆ ಜನಸಾಮಾನ್ಯರು ಮಾಡೋ ಖರ್ಚುಗಳಿಂದ ಬರುತ್ತೆ. ಅದರಲ್ಲಿ 1/3 ಭಾಗದಷ್ಟು ಖರ್ಚನ್ನು ಜನ ಅನಗತ್ಯವಾಗಿ ಮಾಡ್ತಿದ್ದಾರೆ. ಅತಿ ಮುಖ್ಯವಲ್ಲದ ಅಂದರೆ ಎಂಟರ್ಟೈನ್ಮೆಂಟ್, ಹೊರಗೂಟಕ್ಕೆ ಹೋಗೋದು, ವೆಕೇಷನ್ಗೆ ಹೋಗೋದು, ಇಂತಹ ಅತ್ಯವಶ್ಯಕವಲ್ಲದ ಖರ್ಚುಗಳಿಂದ ಮಾಡ್ತಾ ಇದ್ದಾರೆ. ಹೀಗೆ ಅಗತ್ಯವಿಲ್ಲದ ಖರ್ಚುಗಳನ್ನು ಮಾಡೋರ ಪೈಕಿ 1/3 ಭಾಗದಷ್ಟು ಮಂದಿ ಮಿಡಲ್ ಕ್ಲಾಸ್ನವರೇ ಇದ್ದಾರೆ ಅನ್ನೋದು ವಿಶೇಷ. ಸಂಬಳದಲ್ಲಿ ಜೀವನ ನಡೆಸೋ ಮಿಡಲ್ ಕ್ಲಾಸ್ ಮಂದಿ ತರಕಾರಿ ತಗೊಳ್ಳುವಾಗ ಬಾರ್ಗೇನ್ ಮಾಡ್ತಾರೆ. ದಿನಸಿ ತಗೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ ಕಡಿಮೆ ಬೆಲೆ ನೋಡಿ ತಗೊಳ್ತಾರೆ. ಆದರೆ ಅವರೇ ಮತ್ತೊಂದು ಕಡೆ ಕಾರ್ ತಗೋಬೇಕಾದ್ರೆ, ಬೈಕ್ ತಗೋಬೇಕಾದ್ರೆ, ಮೊಬೈಲ್ ತಗೋಬೇಕಾದ್ರೆ ದುಂದು ವೆಚ್ಚಗಳನ್ನು ಕೂಡ ಮಾಡ್ತಿದ್ದಾರೆ. EMI ಬೆಲೆಯಲ್ಲಿ ಸಿಕ್ಕಾಕೊಳ್ತಿದ್ದಾರೆ. ಅದೇ ಎಲೆಕ್ಟ್ರಿಷಿಯನ್ನ ಮನೆಗೆ ಕರೆಸಿ ಕೆಲಸ ರಿಪೇರಿ ಮಾಡಿಸಿದಾಗ ಆತನಿಗೆ 400-500 ಕೊಡೋಕ್ಕೂ ಚೌಕಾಸಿ ಮಾಡಲಾಗುತ್ತೆ. ಆದರೆ ವೆಕೇಷನ್ಗೆ ಅಂತ ಹೋದಾಗ ತೆಗೆದು ದುಡ್ಡನ್ನು ಖರ್ಚು ಮಾಡಲಾಗ್ತಾ ಇದೆ. ಮಿಡಲ್ ಕ್ಲಾಸ್ ಜನರ ಕಷ್ಟ ಅಷ್ಟಿಷ್ಟಲ್ಲ. ಏಷ್ಯಾದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿರೋ ಭಾರತ ಈ ಹಣಕಾಸು ವರ್ಷ ಅಂತ್ಯಗೊಳ್ಳುವ ವೇಳೆಗೆ ತನ್ನ ಆರ್ಥಿಕತೆಯನ್ನು 7.2% ವಿಸ್ತರಿಸೋ ಸಾಧ್ಯತೆ ಇದೆ. ಇದು ಇನ್ನೂ ಆರಂಭ ಅಷ್ಟೇ. ಆಕ್ಸ್ಫರ್ಡ್ ಎಕನಾಮಿಕ್ಸ್ ಪ್ರಕಾರ ಮಿಡಲ್ ಕ್ಲಾಸ್ ಕುಟುಂಬಗಳ ಸಂಖ್ಯೆ ಮುಂದಿನ 1 ದಶಕದಲ್ಲಿ ಡಬಲ್ ಆಗುತ್ತೆ. ಅಂದರೆ ಈಗ 35.4 ಕೋಟಿಯಷ್ಟು ಮಿಡಲ್ ಕ್ಲಾಸ್ ಕುಟುಂಬಗಳಿದ್ರೆ ಅದು 2034ರ ವೇಳೆಗೆ 68.7 ಕೋಟಿಗೆ ಏರಿಕೆಯಾಗುತ್ತೆ. ಅಂದರೆ ತುಂಬ ಜನ ಬಡತನದಿಂದ ಮಿಡಲ್ ಕ್ಲಾಸಿಗೆ ಬರ್ತಾರೆ ಆ ಟೈಮ್ನಲ್ಲಿ ಸೇಮ್ ಟೈಮ್ ಅನಗತ್ಯ ಖರ್ಚು ಮಾಡುವವರ ಗುಂಪಿನಲ್ಲಿ ಮಿಡಲ್ ಕ್ಲಾಸ್ನ ಪಾತ್ರ ಇನ್ನಷ್ಟು ದೊಡ್ಡದಾಗುತ್ತೆ ಅಂತ ಕೂಡ ತಜ್ಞರು ಹೇಳ್ತಿದ್ದಾರೆ. ಕಳೆದ 10 ವರ್ಷದ ಡೇಟಾ ತಗೊಂಡ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಮಿಡಲ್ ಕ್ಲಾಸ್ ಕುಟುಂಬಗಳ ಸರಾಸರಿ ಆದಾಯ ವರ್ಷಕ್ಕೆ 10.5 ಲಕ್ಷ ರೂಪಾಯಿಯಷ್ಟಿದೆ. ಆದರೆ ಹಣದುಬ್ಬರಕ್ಕೆ ಹೋಲಿಸಿದ್ರೆ ಈ ಆದಾಯ ತುಂಬ ಕಮ್ಮಿಯಾಗಿದೆ. ಮಧ್ಯಮ ವರ್ಗ ಜನ ಉತ್ತಮ ಜೀವನ ನಡೆಸೋಕೆ ಇಷ್ಟಪಡ್ತಾರೆ. ಅವರ ಇನ್ಕಮ್ ಲೆವೆಲ್ ಜಾಸ್ತಿಯಾಗಿ ಬಡತನದಿಂದ ಮಧ್ಯಮ ವರ್ಗಕ್ಕೆ ಬರ್ತಾ ಇದ್ದ ಹಾಗೆ ಅಕ್ಕಪಕ್ಕದವರೊಂದಿಗೆ ಕಂಪ್ಯಾರಿಸನ್ ಮಾಡಿಕೊಂಡು ಸ್ಪರ್ಧೆಗೆ ಬಿದ್ದು ಅವ್ರು ತೊಗೊಂಡ್ರೆ ನಾವು ತೊಗೋಬೇಕು, ನಾವು ತೊಗೊಂಡ್ರೆ ಅವ್ರು ತೊಗೋಬೇಕು, ಈ ರೀತಿ ರೇಸಿಗೆ ಬಿದ್ದು ಒಂದಾದ್ಮೇಲೊಂದು ತೀರಾ ಅತ್ಯವಶ್ಯಕವಲ್ಲದಿರೋ ವಸ್ತುಗಳನ್ನೆಲ್ಲ ತಗೊಂಡು ಆದಾಯವನ್ನು ನೀರು ಥರ ಖರ್ಚು ಮಾಡ್ಕೊತಾರೆ. ಜೊತೆಗೆ ಹಣದುಬ್ಬರ, ಆಲ್ರೆಡಿ ಹೇಳಿದ ಹಾಗೆ ಹಣದ ಬೆಲೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಸಂಬಳ ಜಾಸ್ತಿ ಆಗ್ತಾ ಇದ್ರೂ ಕೂಡ ಈ ಹಣದುಬ್ಬರದಿಂದಾಗಿ ಸೇಮ್ ಟೈಮ್ ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿಯಾಗಿ ಹಾಗೂ ಜೀವನ ವೆಚ್ಚ ಕೂಡ ಜಾಸ್ತಿಯಾಗಿ, ಬಾಡಿಗೆ ಇತ್ಯಾದಿ ಜೀವನ ವೆಚ್ಚ ಕೂಡ ಜಾಸ್ತಿಯಾಗಿ ಅವರಿಗೆ ಅಲ್ಟಿಮೇಟ್ಲಿ ದುಡ್ಡು ಕೈಯಲ್ಲಿ ಲಾಸ್ಟಿಗೆ ಉಳಿತಾ ಇಲ್ಲ. ಹೀಗಾಗಿ ಬಂದಿದ್ದ ಸಂಬಳ ಹೇಗೆ ಖರ್ಚಾಗಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪ್ರವಾಸಕ್ಕೆ ದೊಡ್ಡ ಮಟ್ಟದ ಖರ್ಚು. ಮಧ್ಯಮ ವರ್ಗದ ಜನರಲ್ಲಿ ಟೂರಿಸಂ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಜನರೇಷನ್ Z ಅಂದರೆ 1996ರಿಂದ 2010ರ ನಡುವೆ ಜನಿಸಿದ ಜೆನ್ Z ಪೀಳಿಗೆ ಏನಿದೆ, ಇವರು ಗಮ್ಮತ್ತಾಗಿ ತಿರುಗಾಡಬೇಕು, ಸ್ವಲ್ಪ ಕೆಲಸ ಆಯಿತಾ ರೆಸ್ಟ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಒಳ್ಳೆ ಸೂಪರ್ ಬೈಕ್ ಹಿಡ್ಕೊಂಡು ಹೋಗಬೇಕು, ರೋಡ್ ಟ್ರಿಪ್ಸ್ ಹೋಗಬೇಕು, ಸೂಪರ್ ಕಾರ್ ಹಿಡ್ಕೊಂಡು ರೋಡ್ ಟ್ರಿಪ್ ಹೋಗಬೇಕು, ಈ ಥರದ ಒಂದು ಅಭಿರುಚಿ ಬೆಳೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ಕಮ್ಮಿ ಮೈಲೇಜ್ ಇರೋ ಆದರೆ ದುಬಾರಿ ರೇಟ್ನ 6-7 ಲಕ್ಷದ ಬೈಕ್ಗಳು, ಸಮ್ಟೈಮ್ 10-15 ಲಕ್ಷದ ಬೈಕ್ಗಳು, ಲಕ್ಸುರಿ ಕಾರ್ಗಳು, ಸಮ್ಟೈಮ್ಸ್ 50 ಲಕ್ಷ 60 ಲಕ್ಷ 1 ಕೋಟಿ ಈ ರೀತಿ ಬೆಲೆ ಬಾಳೋ ಕಾರುಗಳು ಅಷ್ಟು ಮಾತ್ರ ಸೀಮಿತ ಆಗಿಲ್ಲ. ಹೋದಾಗಲೂ ಕೂಡ ಸಣ್ಣ ಪ್ರಮಾಣದ ಖರ್ಚುಗಳಿಗೆ ಅವಳ ಲೈಫ್ ಸ್ಟೈಲ್ ಸೀಮಿತ ಆಗ್ತಾ ಇಲ್ಲ. ಟ್ರಿಪ್ಗೆಲ್ಲ ಹೋದಾಗ
ಫುಡ್, ಟ್ರಾವೆಲ್ ಮಾಡಿದಾಗ ಆಹಾರ, ಡ್ರಿಂಕ್ಸ್, ಇದ್ರ ಮೇಲೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ ಟ್ರಾವೆಲ್ ಮಾಡಿದಾಗ. ಜೊತೆಗೆ ಸ್ಟೇ, ಲಕ್ಸುರಿಯಸ್ ರೆಸಾರ್ಟ್ಗಳಲ್ಲಿ ಸ್ಟೇ, ಇವುಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಿಡಲ್ ಕ್ಲಾಸ್ ಜನರ ದುಡ್ಡು ಹೋಗ್ತಾ ಇದೆ. ಏನು ಯಾವಾಗಲೂ ಈ ರೀತಿ ಎಂಜಾಯ್ ಮಾಡ್ತೀವ, ಅಪರೂಪ ಅಲ್ವಾ ಅಂತ ಜೇಬು ಖಾಲಿ ಮಾಡಿಕೊಳ್ಳೋ ಲೆವೆಲ್ಗೆ ದುಡ್ಡನ್ನು ಉಡಾಯಿಸಲಾಗ್ತಾ ಇದೆ. ಈ ರೀತಿ ಪ್ರವಾಸಗಳು ಜಾಸ್ತಿ ಆಗೋಕ್ಕೆ ಕಾರಣ ಒಂದು ಕೆಲಸದ ಪ್ರೆಷರ್. ಒಬ್ವಿಯಸ್ಲಿ ತುಂಬ ಕಷ್ಟಪಟ್ಟು ದುಡಿದಿರ್ತೀವಿ, ವಾರ ಇಡೀ ದುಡಿದಿರ್ತೀವಿ, ವೀಕೆಂಡಲ್ಲಿ ಒಂಚೂರು ಗಮ್ಮತ್ತು ಮಾಡಬಾರ್ದಾ ಅಥವಾ ತಿಂಗಳಿಗೆ ಒಂದ್ಸಲ ಟ್ರಿಪ್ ಹೋಗಬಾರ್ದಾ, ಹೋಗೋಣ ಅನ್ನೋ ಮೈಂಡ್ ಸೆಟ್ ಅದು ಒಂದು. ಮತ್ತೊಂದು ಸೋಷಿಯಲ್ ಮೀಡಿಯಾ. ಟ್ರಾವೆಲ್ ಮಾಡಿದ್ಮೇಲೆ ಕರೆಕ್ಟಾಗಿರೋ ಇನ್ಸ್ಟಾಗ್ರಾಮಿಗೆ ಹಾಕುವಂಥ, ಸ್ನ್ಯಾಪ್ಚಾಟಿಗೆ ಹಾಕುವಂತಹ ಸ್ಟೇಟಸ್, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕುವಂಥ ಫೋಟೋಸ್ ವೀಡಿಯೋಸ್ ಬಂದಿಲ್ಲ ಅಂದರೆ ಹೇಗೆ? ಹಾಗಾಗಿ ನಾವು ಹೋಗೋ ಜಾಗದ ಫೋಟೋಸ್ ಇದ್ದರೆ ಸಾಕಾಗೋದಿಲ್ಲ, ನಾವು ಉಳ್ಕೊಂಡಿರೋ ಲಕ್ಸುರಿಯಸ್ ರೆಸಾರ್ಟ್ನ ಫೋಟೋಸ್ ಕೂಡ ಹಾಕಬೇಕು. ಅಲ್ಲಿರೋ ವರ್ಣರಂಜಿತವಾಗಿರೋ ಪಿಕ್ಚರಿಗೋಸ್ಕರನೇ ಸೆಟ್ ಮಾಡಿರೋ ಸೆಟ್ಗಳಲ್ಲಿ, ಲೊಕೇಶನ್ಗಳಲ್ಲಿ ಫೋಟೋ ತೆಗೆಸ್ಕೊಳ್ಬೇಕು. ಫುಡ್ ಕೂಡ ಅಷ್ಟೇ, ಆ ರೆಸ್ಟೋರೆಂಟ್ಸಲ್ಲಿ ಅದ್ರದ್ದು ಫೋಟೋ ಹಾಕಬೇಕು. ಅಲ್ಲಿ ಟೇಬಲ್ ಮೇಲೆ ಇಟ್ಟಿರೋ ಫುಡ್ ತಿನ್ನೋಕ್ಕಿಂತ ಮುಂಚೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಅದ್ರ ಫೋಟೋ ಕೂಡ ಸ್ಟೇಟಸ್ ಮೇಲೆಲ್ಲ ಹಾಕಬೇಕು. ಈ ಪ್ರೆಷರ್ ಕೂಡ ಇದೆಯಲ್ಲ, ಇದರಿಂದಾಗಿ ಓವರ್ ಆಲ್ ಆಗಿ ಪ್ರವಾಸದ ಖರ್ಚು ಬಂಪಪ್ ಆಗ್ತಾ ಇದೆ. ಸಣ್ಣ ಪುಟ್ಟ ಟ್ರಾವೆಲಿಂಗ್ ಕೂಡ ದೊಡ್ಡ ಪ್ರಮಾಣದ ಹೋಲನ್ನು ಪಾಕೆಟ್ನಲ್ಲಿ ಮಾಡ್ತಾ ಇದೆ. ದುಬಾರಿ ವಸ್ತುಗಳ ಖರೀದಿ. ಮೊದಲೆಲ್ಲ ಐಷಾರಾಮಿ ವಸ್ತು ಮತ್ತು ಗ್ಯಾಜೆಟ್ಗಳನ್ನು ಕೇವಲ ಶ್ರೀಮಂತರು ತಗೊಳ್ತಾ ಇದ್ರು, ಅಂದರೆ ಬೇಕಾಬಿಟ್ಟು ದುಡ್ಡಿರೋರು ಅಂತ ಜೀವನ ನಡೆಸ್ತಾ ಇದ್ರು. ಒಂದು 10-15 ವರ್ಷದ ಹಿಂದೆ ಹೋದರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ನ ಕೇಳಿ ನೋಡಿ, ಚಾಪ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳ್ತಾ ಇದ್ರು. ಅಲ್ಲಿ ವಸ್ತು ಕಂಡ್ರೆ ಅದು ನಮಗಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಪೇರೆಂಟ್ಸ್. ನಿಮ್ಗೆ ನೆನಪಿರ್ಬೋದು ಆಗಿನ ಕಾಲವನ್ನು ನೆನೆಸ್ಕೊಳ್ಳಿ. 10-15 ವರ್ಷ ಹಿಂದಕ್ಕೆ ಹೋಗಿ ಅನಗತ್ಯ ವಸ್ತುಗಳನ್ನು ಅವರು ಖರೀದಿ ಮಾಡ್ತಾನೂ ಇರಲಿಲ್ಲ, ಮಕ್ಕಳಿಗೆ ಆ ರೀತಿ ಅಭ್ಯಾಸಗಳನ್ನು ಕೂಡ ರೂಢಿಸ್ತಾನೂ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಈಗಿನ ಜನ್ರೇಷನ್ ನೋಡಿದ್ದೆಲ್ಲ ಬೇಕು ಅಂತ ಬಯಸುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಪಿಯರ್ ಪ್ರೆಷರ್, ಅಕ್ಕಪಕ್ಕದಲ್ಲಿ ಬೇರೆಯವರು ಮಾಡೋದು ಹಾಗೂ ಅದನ್ನು ನಾವು ಮಾಡಿಲ್ಲ ಅಂದರೆ ಹಿಂದೆ ಬೀಳ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇದಕ್ಕೆ ಕಾರಣ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಿಂದ ಪ್ರಭಾವಿತರಾಗೋ ಮಧ್ಯಮ ವರ್ಗದ ಜನ ಪ್ರೀಮಿಯಂ ಲೈಫ್ ಸ್ಟೈಲ್ ಕಡೆಗೆ ಮುಖ ಮಾಡ್ತಿದ್ದಾರೆ. ನಾವು ಹಾಗೆ ಬದುಕಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಲಕ್ಸುರಿ ಬೈಕ್ಗಳು ಮತ್ತು ಕಾರ್ಗಳನ್ನು ಖರೀದಿ ಮಾಡೋದು, ಸ್ಟೈಲ್ ಮತ್ತು ಫ್ಯಾಷನ್ಗೆ, ಪ್ಯಾಷನ್ ಅಲ್ಲ ಫ್ಯಾಷನ್ಗೆ ದುಡ್ಡು ಖರ್ಚು ಮಾಡೋದು, ಬ್ರ್ಯಾಂಡೆಡ್ ಬಟ್ಟೆಗಳ ಖರೀದಿ, ಹೈಟೆಕ್ ಗ್ಯಾಜೆಟ್ಗಳ ಖರೀದಿ, ಇವೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಸೋರು ಹೋಗೋಕ್ಕೆ ಕಾರಣ ಆಗ್ತಾ ಇದೆ. ನಾವು ಚೆನ್ನಾಗಿ ಬದುಕ್ತಿದ್ದೀವಿ, ಸಮಾಜದಲ್ಲಿ ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಅದಕ್ಕಾಗಿ ಆದಾಯವನ್ನು ಮೀರಿ ಖರ್ಚು ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬರ್ತಾ ಇದೆ. ಯುವ ಸಮುದಾಯದಲ್ಲಿ ಈ ಟ್ರೆಂಡ್ ತುಂಬ ಜಾಸ್ತಿ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು. ವಿಶೇಷವಾಗಿ ಇವಾಗ ಏನಾಗುತ್ತೆ, ಓದಿ ಮುಗಿಸಿ ಬಂದು ಒಂದು ಜಾಬ್ ತೊಗೊಂಡ ತಕ್ಷಣ IT ಕೆಲಸನೋ ಯಾವುದಾದ್ರು ಸಾಫ್ಟ್ವೇರ್ ಕಂಪ್ನಿಲೋ ಕೆಲಸ ಆಯಿತು ಅಂತ ಹೇಳಿದ್ರೆ, ಬೆಂಗಳೂರಿನಂಥ ನಗರಕ್ಕೆ ಬಂದರು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ನಲ್ಲೇ ಲಕ್ಷಗಳ ಲೆಕ್ಕದಲ್ಲಿ ಸ್ಯಾಲ್ರಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದು ಫಾರ್ ಎವರ್ ಹೀಗೆ ಇರುತ್ತಾ, ಜೀವನ ಪರ್ಯಂತ ನನಗೆ ಹೀಗೆ ಗ್ರೋ ಆಗ್ತಾ ಹೋಗುತ್ತಾ? 0ಇಂದ ಸಡನ್ನಾಗಿ ನಾನು ತಿಂಗಳಿಗೆ 1.5 ಲಕ್ಷ ಸ್ಯಾಲ್ರಿ ತೊಗೊಳಕ್ಕೆ ಬಂದಿದ್ದೀನಿ, ದೊಡ್ಡ ಜಂಪ್ ಇದು. ಆದರೆ ಮುಂದಿನ ವರ್ಷ 1.5 ಲಕ್ಷ ಇದ್ದಿದ್ದು 1.25 ಲಕ್ಷ ಆಗುತ್ತಾ, ಅಥವಾ 3 ಲಕ್ಷ ಮತ್ತೆ ಡಬಲ್ ಆಗುತ್ತಾ, ಅಥವಾ 4.5 ಲಕ್ಷ ಆಗುತ್ತಾ? ಯಾವುದು ಕ್ಲಾರಿಟಿ ಇರೋದಿಲ್ಲ, ಅನ್ಸರ್ಟನ್ ಇರುತ್ತೆ. ಆದರೂ ಕೂಡ ಜಾಬ್ ಸಿಕ್ಕಿದ ಕೆಲವೇ ದಿನಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾರೆ. ಅಲ್ಲಿ ಎಲ್ಲರೂ IT ಕಂಪ್ನಿಗಳಲ್ಲಿ ಏನು ಮಾಡ್ತಿರ್ತಾರೆ, ಸೂಪರ್ ಬೈಕ್ಗಳಲ್ಲಿ ಅಥವಾ ಕಾರ್ಗಳಲ್ಲಿ ಬರ್ತಿರ್ತಾರೆ. ಅಂಥದ್ರಲ್ಲಿ ಕಾರ್ ತೊಗೋಬೇಕು. ಕಾರ್ ತೊಗೊಂಡ್ರೆ ಯಾವುದೋ ಒಂದು ಮೈಲೇಜ್ ಗಾಡಿ ಯಾವುದೋ ತೊಗೊಳಕ್ಕಾಗತ್ತಾ? ಇಲ್ಲ, ಸ್ವಲ್ಪ ಲಕ್ಸುರಿ ಆಗಿರೋ ಕಾರೇ ತೊಗೊಳ್ಬೇಕು. ಅದ್ರ ಬದಲಿಗೆ ಸ್ಟಾರ್ಟಿಂಗಲ್ಲಿ ಒಂದು ಬೈಕ್ ತೊಗೊಳೋಣ. ಬೈಕ್ ತೊಗೊಂಡ್ರೂ ಕೂಡ ಯಾವುದಾದ್ರು 100cc 150cc ಯಾವ್ದಾದ್ರು ಬೈಕ್ ತೊಗೊಳಕ್ಕಾಗತ್ತಾ? ಅದೆಲ್ಲ ಮಕ್ಕಳು ಓಡಿಸೋ ಗಾಡಿ. ನಾವು ಅಟ್ಲೀಸ್ಟ್ ಬೈಕ್ ತೊಗೋಬೇಕು ಅಂತ ಹೇಳಿದ್ರೆ ಒಂದು 6 ಲಕ್ಷ 10 ಲಕ್ಷ ರೇಂಜ್ದು ಒಂದು 600 to 1000cc ಬೈಕ್ ತೊಗೋಬೇಕು ಅನ್ನೋ ಮೈಂಡ್ ಸೆಟ್. ಜೊತೆಗೆ ವೀಕೆಂಡಲ್ಲಿ ಒಂದು ಮಾರ್ನಿಂಗ್ ರೈಡೆಲ್ಲ ಹೋಗೋದು, ಅದೆಲ್ಲ ಅಭ್ಯಾಸ ಇರುತ್ತಲ್ಲ. ಅದು 100cc 150cc 250cc ಗಾಡಿಲೆಲ್ಲ ಹೋದರೆ ಅದಕ್ಕೆ ಮರ್ಯಾದೆನೇ ಇರೋದಿಲ್ಲ, ಕನ್ಸಿಡರು ಮಾಡೋದಿಲ್ಲ ಆ ಗುಂಪಿನಲ್ಲಿ ನಮ್ಮನ್ನು. ಸೊ ಒಂದು 600 to 1000cc ಬೈಕ್ ಬೇಕು ಅನ್ನೋ ಮೈಂಡ್ ಸೆಟ್. ಹಾಗಾಗಿ ಫಸ್ಟ್ ಮಾಡೋ ಕೆಲಸನೇ ಒಂದು ಒಳ್ಳೆ ಕ್ಯಾಮ್ರಾ ಇರೋ 1.5 ಲಕ್ಷದ ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್, EMIಲಿ ಅಥವಾ ಫುಲ್ ಕ್ಯಾಶ್ ಆದರೆ ಫುಲ್ ಕ್ಯಾಶ್, ಜೊತೆಗೆ ಒಂದು 6ರಿಂದ 10 ಲಕ್ಷ ರೂಪಾಯಿ ಬೆಲೆ ಬಾಳೋ 600 to 1000cc ರೇಂಜಿನ, ಅಟ್ಲೀಸ್ಟ್ ಆ ರೇಂಜಿನ ಒಂದು ಬೈಕ್. ಅದು ಹೇಗಂದರೆ ಅದರಲ್ಲಿ ಹೋದರೆ ಹಿಂಗೆ ಹೋದರೆ ಸಿಗ್ನಿಫಿಕೆಂಟಾಗಿ ಏನಾದ್ರು ಒಂದು ಬರ್ತಾಯಿದೆ ಅಂತ ಕಾಣಬೇಕು, ಆ ರೀತಿದೊಂದು ಬೈಕ್ ಬೇಕು. ಸೊ ಅದು EMI ಮಾಡ್ಕೊಂಡು ಆ ಬೈಕ್ ತೊಗೊಳ್ಳೋವಂಥದ್ದು ಇರುತ್ತೆ. ಇಲ್ಲ ಸಂಬಳ ಜಾಸ್ತಿ ಇದೆ, ನಂದು ಆಲ್ರೆಡಿ 3.5 ಲಕ್ಷ 4 ಲಕ್ಷ ಸಂಬಳ ಬರ್ತಾ ಇದೆ ಅಂತ ಹೇಳಿದ್ರೆ ಒಂಚೂರು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಒಂದು ಲಕ್ಸುರಿ ಕಾರ್ 50 ಲಕ್ಷ to 1 crore ಈ ರೀತಿ ಬೆಲೆ ಬಾಳೋ ಕಾರ್ಗಳನ್ನು ತಗೊಳ್ತಿರೋರನ್ನ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಆ ಮೂಲಕ ಝೀರೋದಲ್ಲಿತ್ತು ಅರ್ನಿಂಗು ವಿದ್ಯಾರ್ಥಿಯಾಗಿದ್ದಾಗ, ಜಾಬ್ ಸಿಕ್ಕಿದೆ, ಸಡನ್ನಾಗಿ ನನಗೆ 1.5 ಲಕ್ಷನೋ ಅಥವಾ 2 ಲಕ್ಷನೋ, ತುಂಬ ಟ್ಯಾಲೆಂಟೆಡ್ ಫೆಲೋ ಆದರೆ ಒಂದು 3 ಲಕ್ಷನೋ ಸಂಬಳ ಬರ್ತಾ ಇದೆ ಅಂತ ಹೇಳಿದ್ರೆ, ಅದು ಒಂದು ಶ್ರೀಮಂತಿಕೆ ಜೀವನದ ಆರಂಭ ಆಗೋದರ ಬದಲಾಗಿ EMI ಜೀವನದ ಆರಂಭವಾಗಿ ಬದಲಾಗ್ತಾ ಇದೆ. ಶ್ರೀಮಂತಿಕೆಗೆ ಹೋಗೋ ದಾರಿಯಲ್ಲಿ ಆರಂಭದಲ್ಲೇ ಮಿಡಲ್ ಕ್ಲಾಸ್ನಲ್ಲೇ ತನ್ನಂತಾನು ಇನ್ನೊಂದು ಸ್ವಲ್ಪ ಟೈಮ್ ಲಾಕ್ ಮಾಡಿಕೊಳ್ಳೋ ಹೆಜ್ಜೆಯನ್ನು ಇಡ್ತಾ ಇದೆ. ಇದು ಆರಂಭ ಆಯಿತು.
1 ವರ್ಷ 2 ವರ್ಷ ಆಗುವಷ್ಟರಲ್ಲಿ ಇನ್ನೊಂಚೂರು ಇಂಪ್ರೂವ್ಮೆಂಟ್ ಆಯಿತು ಅಥವಾ ಸ್ಟೇಬಲ್ ಆಗಿತ್ತು, ಒಂಚೂರು ಸೇವಿಂಗ್ಸ್ ಆಯಿತು ಅಂತ ಹೇಳಿದ್ರೆ, ಡೌನ್ ಪೇಮೆಂಟ್ ಮಾಡೋಷ್ಟು ದುಡ್ಡು ಬಂತು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಒಂದು ಅಪಾರ್ಟ್ಮೆಂಟ್ ತೊಗೋಬೇಕು, ಫ್ಲ್ಯಾಟ್ ತೊಗೋಬೇಕು ಅನ್ನೋ ಪ್ರೆಷರ್ ಕೂಡ ಶುರುವಾಗುತ್ತೆ. 2 ವರ್ಷ ಆಯಿತು, ಇಷ್ಟು ಸಂಬಳ ಬಂತು, ನನಗೆ ಇಷ್ಟು ಪ್ರಮೋಷನ್ ಆಗಿದೆ, ಈ ಲೆವೆಲಿಗೆ ಹೋಗಿ ಆಗಿದೆ, ಅಪಾರ್ಟ್ಮೆಂಟ್ ಇಲ್ವಾ? ಜೊತೆಗೆ ಎಲ್ಲ ಫ್ರೆಂಡ್ಸು ಮನೆಗೆ ಅಪಾರ್ಟ್ಮೆಂಟಿಗೆ ಕರೆದು ಪಾರ್ಟಿ ಕೊಡ್ತಾ ಇದ್ದಾರೆ, ಡಿನ್ನರ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ, ನೀವು ನಿನ್ನ ಪಿ ಜಿಲಿದ್ದಾನ? ಈ ರೀತಿ ಪ್ರೆಷರ್ ಶುರುವಾಗುತ್ತೆ. ಅದರಿಂದ ಆಮೇಲೆ ನಿಧಾನಕ್ಕೆ ಸಂಗಾತಿಗಳು, ಅಪಾರ್ಟ್ಮೆಂಟು, ಮದುವೆ, ನೆಕ್ಸ್ಟು ಇದೆಲ್ಲ ಪ್ಲ್ಯಾನ್ ಬರೋಕ್ಕೆ ಶುರುವಾಗಿ ಮತ್ತೆ ಡೌನ್ ಪೇಮೆಂಟ್ ಆ್ಯಂಡ್ ಅಪಾರ್ಟ್ಮೆಂಟ್ ಬೈಯಿಂಗ್. ಅದಾದಮೇಲೆ ಮತ್ತೆ 30 ವರ್ಷದ ಲೋನ್, ಈ ರೀತಿ ಆಗ್ತಾ ಇದೆ. ಅದೆಲ್ಲ ಆಗ್ತಿರೋ ಟೈಮ್ನಲ್ಲಿ ನಡುವೆ ಏನಾದರೂ ಜಾಬ್ ಹೋಯಿತು ಅಂತ ಹೇಳಿದ್ರೆ, ಏನೋ ಒಂದು ಲೇ ಆಫ್ ಆಗಿನೋ ಅಥವಾ ಆರ್ಥಿಕ ಬಿಕ್ಕಟ್ಟುಂಟಾಗಿನೋ ಜಾಬ್ ಹೋಯಿತು ಒಂದಷ್ಟು ಕಾಲ ಅಂತ ಹೇಳಿದ್ರೆ, ಅದು ವಿಪರೀತ ಸ್ಟ್ರೆಸ್ಫುಲ್ ವಾತಾವರಣನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಜಾಬ್ ಸಿಗಬಹುದು, ಆದರೆ ಅಲ್ಲಿ ತನಕ ಇರೋ EMIಗಳು, ಆ ಲಕ್ಸುರಿ ಬೈಕ್ನ EMI, ಆ ಲಕ್ಸುರಿ ಕಾರ್ ಇದ್ದರೆ ಅದರ EMI, ಅಥವಾ ಈ ಅಪಾರ್ಟ್ಮೆಂಟ್ ಇದ್ದರೆ ಅದರ EMI, ಜೊತೆಗೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋ ಪ್ರೆಷರ್, ಇದೆಲ್ಲ ಸೇರಿಬಿಟ್ಟು ಅವರ ಲೈಫನ್ನೇ ಹಿಂಡಿ ಹಿಪ್ಪೆ ಹಾಕ್ತಾ ಇದೆ. ಸುಂದರ ಶ್ರೀಮಂತಿಕೆಯ ಜೀವನದ ಮೊದಲ ಹೆಜ್ಜೆ ಆಗಬೇಕಾಗಿದ್ದಂಥ ಲೈಫ್ ಮಿಡಲ್ ಕ್ಲಾಸ್ನಲ್ಲೇ ಸಿಕ್ಕಾಕೊಂಡು ಈ ರೀತಿ ಲೇ ಆಫ್ ಥರದ್ದೇನಾದರೂ ಬಂತು ಅಂತ ಹೇಳಿದ್ರೆ ಮತ್ತೆ ನಿರ್ಗತಿಕ ಪರಿಸ್ಥಿತಿ ಅಥವಾ ಸಾಲ ಮಾಡೋ ಪರಿಸ್ಥಿತಿ, ಕೇಳಿ ತಿನ್ನೋ ಪರಿಸ್ಥಿತಿ ಕೂಡ ಬಂದಿರುವಂಥ ಎಕ್ಸಾಂಪಲ್ಸ್ ತುಂಬ ಇದೆ ಸ್ನೇಹಿತರೆ. ಇದೆಲ್ಲ ಎಕ್ಸಾಂಪಲಿಗೆ ಅಷ್ಟೇ ಹೇಳಿದ್ದು ನಿಮಗೆ, ಒಂದು 2-3 ನಾವು. ಈ ಸುಲಭವಾಗಿ ಸಾಲ ಸಿಗ್ತಿರೋದು ಇನ್ನೂ ದೊಡ್ಡ ಅನಾಹುತ ಮಾಡ್ತಾ ಇದೆ. ಕ್ರೆಡಿಟ್ ಕಾರ್ಡ್ ಬಳಸೋರ ಸಂಖ್ಯೆ ವೇಗವಾಗಿ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಪೇರೆಂಟ್ಸ್ನ ಕೇಳಿ ನೋಡಿ, ಕ್ರೆಡಿಟ್ ಕಾರ್ಡ್ ಅಂದರೆ ಏನಂತ ಗೊತ್ತಿತ್ತು ಅವರಿಗೆ, ಅವ್ರು ಯಾವ ಥರ ಜೀವನದಲ್ಲಿ ತೊಗೊಂಡಿದ್ರ ಅಂತ? ಚಾನ್ಸೇ ಇಲ್ಲ, ಬಹಳ ಕಮ್ಮಿ. ಆಗಿನ ಕಾಲದಲ್ಲಿ ವೆರಿ ವೆರಿ ಲೋ ಪರ್ಸೆಂಟೇಜ್ ಆಫ್ ಪೀಪಲ್ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾಯಿದ್ರು. ಈಗ 10 ಕೋಟಿ ಜನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ. ಈಗ 2026 ವೇಳೆಗೆ ಈ ಸಂಖ್ಯೆ 20 ಕೋಟಿ ದಾಟುತ್ತೆ. ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದು ಕ್ರೆಡಿಟ್ ಕಾರ್ಡ್ ಇದ್ದಾಗ ದುಡ್ಡಿಲ್ಲದೆ ಹೋದರೂ ಕೂಡ ಖರ್ಚು ಮಾಡೋಕೆ ಅವರಿಗೆ ಅವಕಾಶ ಓಪನ್ ಅಪ್ ಆಗುತ್ತೆ. ಜೊತೆಗೆ ಸ್ಯಾಲ್ರಿ ಆಧಾರದಲ್ಲಿ ಈಸಿಯಾಗಿ ಪರ್ಸನಲ್ ಲೋನ್ ಇಮಿಡಿಯೇಟ್ಲಿ ಬರ್ತಾ ಇದೆ. ಹೈ ಇಂಟ್ರೆಸ್ಟ್ ರೇಟ್ ಆದರೆ ಹೈ ಇಂಟ್ರೆಸ್ಟ್ ರೇಟ್, ಈ ಖರ್ಚಿಗೆ ದುಡ್ಡು ಬರ್ತಿದೆಯಾ ಅಷ್ಟೇ, ಈ ರೀತಿ ಕೂಡ ಆಗ್ತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಈ ಬಗ್ಗೆ ಆತಂಕ ಹೊರಹಾಕಿದೆ. 10 ವರ್ಷಗಳ ಹಿಂದೆ ಹೋಲಿಸಿದ್ರೆ ಮಧ್ಯಮ ವರ್ಗದ ಕುಟುಂಬಗಳ ಸೇವಿಂಗ್ಸ್ ಅಂದರೆ ಉಳಿತಾಯ ಪ್ರಮಾಣ ತುಂಬ ಕಮ್ಮಿಯಾಗಿದೆ. ಹೀಗಾಗಿ ಬಗ್ಗೆ ಕ್ಲೋಸ್ ಮಾನಿಟರಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದೆ. ಹಾಗಂತ ಮಿಡಲ್ ಕ್ಲಾಸ್ನಲ್ಲಿ ಯಾರು ಉಳಿತಾಯನೇ ಮಾಡ್ತಿಲ್ಲ ಅಂತಲ್ಲ, ಉಳಿತಾಯ ಮಾಡೋರು ಒಂದಷ್ಟು ಜನ ಇದ್ದೇ ಇದ್ದಾರೆ. ಆದರೆ ಉಳಿತಾಯ ಮಾಡೋರಿಗೆ ಹೋಲಿಸಿದ್ರೆ ಸಾಲ ಮಾಡೋರ ಪ್ರಮಾಣ ನಿರಂತರವಾಗಿ ಜಾಸ್ತಿ ಆಗ್ತಿದೆ. 2023ನೇ ಹಣಕಾಸು ವರ್ಷದಲ್ಲಿ ಮಿಡಲ್ ಕ್ಲಾಸ್ ಕುಟುಂಬಗಳ ಸಾಲದ ಪ್ರಮಾಣ GDPಯ 37%ನಷ್ಟಿತ್ತು. ಅದೇ 2024ರಲ್ಲಿ ಈ ಪ್ರಮಾಣ 41%ಗೆ ಏರಿಕೆಯಾಗಿದೆ. ಹೀಗೆ ಮುಂದುವರೆದರೆ 2025ನೇ ಹಣಕಾಸು ವರ್ಷದಲ್ಲಿ ಇದು 43.5%ಗೆ ಏರಿಕೆಯಾಗುತ್ತೆ. ಇದರಲ್ಲಿ ಹೆಚ್ಚಾಗಿ ಜನ ಮನೆ ಮತ್ತು ಅತಿ ಅಗತ್ಯವಲ್ಲದ ಇತರ ವಸ್ತುಗಳಿಗೆ ಹೆಚ್ಚು ಸಾಲ ಮಾಡ್ತಿರೋದನ್ನು ಕೂಡ ನಾವಿಲ್ಲಿ ನೋಟಿಸ್ ಮಾಡಲೇಬೇಕಾಗಿರೋ ವಿಚಾರ. ಮಿಡಲ್ ಕ್ಲಾಸ್ ಜನ ಹಾಗಾದರೆ ಏನು ಮಾಡಬೇಕು? 5 ರಿಂದ 30 ಲಕ್ಷ ರೂಪಾಯಿವರೆಗೆ ವಾರ್ಷಿಕ ಆದಾಯ ಇರೋ ವರ್ಗವನ್ನು ಸ್ನೇಹಿತರೆ ಮಿಡಲ್ ಕ್ಲಾಸ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಹೆಚ್ಚಿನವರು ಬೇರೆ ಬೇರೆ ಕೆಲಸಗಳಲ್ಲಿದ್ದರೆ, ಕೆಲವರು ಸಣ್ಣ ಸಣ್ಣ ಬಿಸ್ನೆಸ್ ಕೂಡ ಮಾಡ್ತಿರೋರು ಇದ್ದಾರೆ. ಭಾರತದ ಒಟ್ಟು ಜನಸಂಖ್ಯೆಯ 1/3 ಭಾಗದಷ್ಟು ಈ ಜನ ಇದ್ದಾರೆ. ದೇಶದಲ್ಲಿ ಈ ಮಿಡಲ್ ಕ್ಲಾಸ್ನ ಜನರೇ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ತಾ ಇದ್ದಾರೆ. ಈಗ ದೊಡ್ಡ ಪ್ರಮಾಣದ ಜನ 12.25 ಲಕ್ಷ ತನಕ ವಿನಾಯಿತಿ ಕೊಟ್ಟ ಮೇಲೆ ಹೊರಗೆ ಬಂದಿದ್ದಾರೆ. ಬಟ್ ಸ್ಟಿಲ್ ಈ 30 ಲಕ್ಷ ತನಕ ಕೂಡ ಮಿಡಲ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಕೂಡ ಕಟ್ತಾ ಇದ್ದಾರೆ. ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡೋದು ಹಾಗೆ ಲಕ್ಸುರಿ ಕಾರು, ಸಾಮರ್ಥ್ಯ ಮೀರಿದ ಬೈಕು, ಮನೆ, ಮೊಬೈಲ್, ವಾಚಸ್, ಈ ರೀತಿ ಎಲ್ಲ ಲಕ್ಸುರಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಮಾಡಬಾರ್ದು ಅಂತಲ್ಲ, ಅದಕ್ಕೆ ಸಾಲ ಮಾಡಬಾರ್ದು ಅಷ್ಟೇ. ಸಾಲ ಮಾಡದೆ ಹೇಗೆ ತಗೊಳ್ಳೋದು ಅಂತ ನೀವು ಯೋಚನೆ ಮಾಡ್ಬೋದು. ಅದಕ್ಕೆ ಹಣಕಾಸಿನ ಪ್ಲಾನಿಂಗ್ ಬೇಕು. ಲಕ್ಸುರೀಸ್ ಮೇಲೆ, ಅತಿ ಅಗತ್ಯವಲ್ಲದ ನಮ್ಮ ಈ ವೆಚ್ಚಗಳ ಮೇಲೆ ಒಂದು ಲಿಮಿಟ್ ಇರಬೇಕಲ್ವಾ? ನಮ್ಮ ಆದಾಯದ 2 ರಿಂದ 3%, ಇದಕ್ಕಿಂತ ಹೆಚ್ಚು ನಾನು ಈ ಥರ ಶೋಕಿ ವಸ್ತುಗಳ ಮೇಲೆ, ಅಂದರೆ ನೀಡಲ್ಲ, ಅದು ವಾಂಟ್, ಅಂದರೆ ಅಗತ್ಯ ಅಲ್ಲ, ನನಗೆ ಬೇಕು ಅನ್ನಿಸ್ತಿದೆ ಬಟ್ ಅಗತ್ಯ ಅಲ್ಲ, ಅಂಥವುಗಳ ಮೇಲೆ ಖರ್ಚು ಮಾಡಬಾರ್ದು ಅಂತ. ನೀವು ನಿಮ್ಮ ಲಕ್ಸುರಿ ವಾಚ್ ಮೇಲೆ, ಲಕ್ಸುರಿ ಬೈಕ್ ಮೇಲೆ, ಲಕ್ಸುರಿ ಕಾರ್ ಮೇಲೆ ವರ್ಷಕ್ಕೆ ಹಾಕೋ ದುಡ್ಡಿದೆಯಲ್ಲ, ಅದು EMI ರೂಪದಲ್ಲಾಗಿರ್ಬೋದು ಅಥವಾ ಒನ್ ಟೈಮ್ ಪರ್ಚೇಸ್ ರೂಪದಲ್ಲಾದರೂ ಆಗಿರ್ಬೋದು. ನಿಮ್ಮ ವಾರ್ಷಿಕ ಆದಾಯದ 2 ರಿಂದ 3% ಅದು ಮೀರಿದ್ರೆ ಅದು ಸೂಕ್ತ ಅಲ್ಲ. ಅದು ತುಂಬ ಕನ್ಸರ್ವೇಟಿವ್ ಅಂತ ಅನಿಸ್ತಾ ಇದೆಯಾ? 2 ರಿಂದ 3% ಏನ್ರಿ ಬರುತ್ತೆ ಅಂತ ನೀವು ಕೇಳ್ಬೋದು. ಓಕೆ, ಮ್ಯಾಕ್ಸಿಮಮ್ ನಿಮಗೆ ತೀರಾ ಲಕ್ಸುರಿಯಸ್ ಆಗಿ ಬದುಕಬೇಕು, ಇರೋದೊಂದು ಲೈಫು, ನಾಳೆ ಏನಂತ ಗೊತ್ತಿಲ್ಲ, ಖರ್ಚು ಮಾಡ್ತೀನಿ ಅಂದರೂ ಕೂಡ ನಿಮ್ಮ ವಾರ್ಷಿಕ ಆದಾಯದ 10% ಮೋಜು ಮಸ್ತಿಲಿ ಖರ್ಚಾಗೋದು ಯಾವ ಕಾರಣಕ್ಕೂ ಕೂಡ ಸೂಕ್ತ ಅಲ್ಲ ಸ್ನೇಹಿತರೆ. ತೀರಾ ದೊಡ್ಡ ಆದಾಯ ಇರೋರಿಗೆ, ಅಂದರೆ ವರ್ಷಕ್ಕೊಂದು 50 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ಹೇಳಿದ್ರೆ 10% ಅಂದರೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಆಯಿತು ವರ್ಷಕ್ಕೆ.
ವರ್ಷ 5 ಲಕ್ಷ ರೂಪಾಯಿ ಮೋಜು ಮಸ್ತಿ ಮೇಲೆ ಹಾಕ್ತೀರಾ 10% ಅಂತ ಹೇಳಿದ್ರೆ. ಅದಕ್ಕೆ ನಾವು ಹೇಳಿದ್ದು ಈ ರೀತಿ ವಾಚ್ ಅಂದರೆ ಈಗ 500 ರೂಪಾಯಿ ವಾಚು ಇರುತ್ತೆ, 1000 ರೂಪಾಯಿ ವಾಚು ಇರುತ್ತೆ, 10,000 ರೂಪಾಯಿ ವಾಚು ಇರುತ್ತೆ, 1 ಲಕ್ಷದ ವಾಚ್ ಇರುತ್ತೆ, 1 ಕೋಟಿದು ಕೂಡ ವಾಚ್ ಇರುತ್ತೆ ಅಲ್ವಾ. ಫೋನ್ 10,000 ಇರುತ್ತೆ, 1.5 ಲಕ್ಷದ್ದು ಕೂಡ ಇರುತ್ತೆ. ಬೈಕ್ 70-80 ಸಾವಿರದಿಂದ ಶುರುವಾಗಿ 80 ಲಕ್ಷದ ತನಕ ಕೂಡ ಇರುತ್ತೆ ಅಲ್ವಾ. ಕಾರ್ ಕೂಡ ಅಷ್ಟೇ 6-7 ಲಕ್ಷದಿಂದ ಆರಂಭ ಆಗಿ 6-7 ಕೋಟಿ ತನಕದ ಕಾರ್ಗಳು ಕೂಡ ಇದ್ದಾವೆ. ಸೊ ಅದರಲ್ಲಿ ನಾವು ಎಷ್ಟು ಖರ್ಚು ಮಾಡಬೇಕು? ನಮ್ಮ ವಾರ್ಷಿಕ ಆದಾಯ ಒಂದು 30 ಲಕ್ಷ ರೂಪಾಯಿನೋ 50 ಲಕ್ಷ ರೂಪಾಯಿನೋ ಅಥವಾ 10 ಲಕ್ಷನೋ ಇದೆ ಅಂತ ಹೇಳಿದ್ರೆ ನಾನು ಉಳಿತಾಯ ಎಷ್ಟು ಮಾಡಬೇಕು? ಅಟ್ಲೀಸ್ಟ್ ಫಸ್ಟ್ ಒಂದು 20% ನಾನು ಉಳಿತಾಯ ಮಾಡ್ತೀನಿ. 10 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದೆ ಅಂದರೆ ಅಟ್ಲೀಸ್ಟ್ 2-3 ಲಕ್ಷ ಉಳಿತಾಯ ಮಾಡ್ತೀನಿ. ಇಲ್ಲ 50 ಲಕ್ಷ ರೂಪಾಯಿ ನನಗೆ ಆದಾಯ ಇದೆ ಅಂತ ಹೇಳಿದ್ರೆ ದೊಡ್ಡ ಆದಾಯನೇ ಇದೆ, ನಾನೊಂದು 50% ಉಳಿತಾಯನೇ ಮಾಡ್ತೀನಿ, ಉಳಿದಿದ್ದನ್ನು ಆಮೇಲೆ ನೋಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ನಾವು ಬರೋ ತನಕ ನನ್ನ ಲಕ್ಸುರಿ ಅತ್ಯವಶ್ಯಕವಲ್ಲದ ಖರ್ಚುಗಳು ಅದಕ್ಕೊಂದು ಲಿಮಿಟ್ ನಾನು ಹಾಕ್ಕೊಳ್ತೀನಿ. 2% ತುಂಬ ದೊಡ್ಡ ಆದಾಯ ಇರೋರಿಗೆ ಅಥವಾ ಸಣ್ಣ ಆದಾಯ ಇರೋರಿಗಾದರೆ ಒಂದು 5ರಿಂದ ಮ್ಯಾಕ್ಸಿಮಮ್ 10% ಅಷ್ಟಕ್ಕೆ ನಾನು ಲಿಮಿಟ್ ಮಾಡ್ಕೊಳ್ತೀನಿ. ಅಷ್ಟರ ಒಳಗೆ ತೊಗೊಳ್ತೀನಿ. ಈ ವರ್ಷ ಬರಲಿಲ್ವಾ ಈ ವರ್ಷ ಯಾವ್ದಾರು ಒಂದು ತೊಗೊಳ್ತೀನಿ, ಇನ್ನೊಂದನ್ನು ನೆಕ್ಸ್ಟ್ ಇಯರಿಗೆ ಪೋಸ್ಟ್ಪೋನ್ ಮಾಡ್ತೀನಿ. ಆ ರೀತಿ ಮೈಂಡ್ಸೆಟ್ ಬಂದಿಲ್ಲ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಈ ಮಿಡಲ್ ಕ್ಲಾಸ್ ಟ್ರ್ಯಾಪ್ನಿಂದ ಎಸ್ಕೇಪ್ ಆಗಿ ಶ್ರೀಮಂತಿಕೆಯ ಮೆಟ್ಟಿಲಿಗೆ ನೀವು ಹೆಜ್ಜೆ ಇಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ತಗೊಳ್ತಾ ಹೋಗ್ಬೋದು, ಲಕ್ಸುರಿಯಸ್ ಆಗಿರ್ಬೋದು, ನಾವು ಮಿಡಲ್ ಕ್ಲಾಸ್ನಲ್ಲೇ ಶ್ರೀಮಂತಿಕೆಯನ್ನು ನೋಡೋಕ್ಕೆ ಪ್ರಯತ್ನ ಪಡ್ಬೋದು, ಆದರೆ ಅದು ಟೊಳ್ಳು ಶ್ರೀಮಂತಿಕೆ ಆಗಿರುತ್ತೆ, ಆ್ಯಕ್ಚುಯಲ್ ಶ್ರೀಮಂತಿಕೆ ಆಗಿರೋದಿಲ್ಲ. ಆ್ಯಕ್ಚುಯಲ್ ಶ್ರೀಮಂತಿಕೆ ಅಂದರೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಆಸ್ತಿ ಇದೆ, ಸಾಲ ಇಲ್ಲದೆ ಇರೋ ಒಂದು ಮನೆ ಇದೆ, ಸಾಲ ಇಲ್ಲ ಅದು ಸಾಲ ತೀರಿಸಿ ಆಗಿದೆ ಮನೆಗೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಾನು ಹೂಡಿಕೆ ಮಾಡಿದ್ದೀನಿ, ಇನ್ವೆಸ್ಟ್ ಮಾಡಿದ್ದೀನಿ, ಈಕ್ವಿಟಿಯಲ್ಲಿ, ಶೇರ್ ಮಾರ್ಕೆಟಲ್ಲಿ, ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ, ರಿಯಲ್ ಎಸ್ಟೇಟಲ್ಲಿ ಎಲ್ಲ ಕಡೆ ಹೂಡಿಕೆ ಮಾಡಿದ್ದೀನಿ, ಸಫಿಷಿಯೆಂಟ್ ಇದೆ, ನಾನು ಆಲ್ರೆಡಿ ಕೋಟಿಗಳಿಗೆ ಬೆಲೆ ಬಾಳ್ತಾ ಇದ್ದೀನಿ. ಇವಾಗ ನಾನು ಖರ್ಚು ಮಾಡ್ತಾ ಇದ್ದೀನಿ ವರ್ಷಕ್ಕೆ ಒಂದು 10-15 ಲಕ್ಷ ರೂಪಾಯಿ ನಾನು ಟ್ರಾವೆಲ್ ಮಾಡೋಕ್ಕೆ, ಲಕ್ಸುರಿಯಸ್ ವಸ್ತುಗಳನ್ನು ತಗೊಳ್ಳೋಕ್ಕೆ, ಬೇಕಾಗಿದ್ದನ್ನು ಪರ್ಚೇಸ್ ಮಾಡೋಕ್ಕೆ, ನನಗೆ ಖುಷಿ ಕೊಡೋದನ್ನು ನಾನು ಅದರ ಮೇಲೆ ಸ್ಪೆಂಡ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಇದು ನನ್ನ ವಾರ್ಷಿಕ ಆದಾಯದ 5% ದಾಟೋದಿಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಆ್ಯಕ್ಚುಯಲ್ ಶ್ರೀಮಂತಿಕೆ. ಇಲ್ಲ, ಶ್ರೀಮಂತಿಕೆ ಎಲ್ಲ ವಸ್ತುಗಳನ್ನು ನಾನು ಬಳಸ್ತಾ ಇದ್ದೀನಿ, ಆದರೆ ಸಾಲ ಇದೆ ಸಿಕ್ಕಾಪಟ್ಟೆ, ತಿಂಗಳು ಸಾಲ ಇದೆ, ಜಾಬ್ ಹೋದರೆ ಮತ್ತೆ ಬೀದಿ ಪಾಲು, ಸೇವಿಂಗ್ಸ್ ಇಲ್ಲ, ಉಳಿತಾಯ ಇಲ್ಲ ಅಂತ ಹೇಳಿದ್ರೆ ಅದು ಆ್ಯಕ್ಚುಯಲ್ ಶ್ರೀಮಂತಿಕೆ ಅಲ್ಲ, ಅದು ಟೊಳ್ಳು ಶ್ರೀಮಂತಿಕೆ ಆಗಿರುತ್ತೆ. ಹಾಗಾಗಿ ಮಿಡಲ್ ಕ್ಲಾಸ್ನಿಂದ ಎಸ್ಕೇಪ್ ಆಗಿ ಶ್ರೀಮಂತಿಕೆಯ ಮೆಟ್ಟಿಲ ಮೇಲೆ ಹೆಜ್ಜೆ ಇಡಬೇಕು ಅಂದರೆ ಮಿಡಲ್ ಕ್ಲಾಸ್ನ ಆ ಜರ್ನಿ ಇದೆಯಲ್ಲ, ಬಡತನದಿಂದ ಈ 16 ಲಕ್ಷ ಸಂಬಳ ತಗೊಳ್ಳೋ ಮಿಡಲ್ ಕ್ಲಾಸ್ಗೆ ಬಂದಾಗ ನಾವು ಆ ದುಡ್ಡನ್ನು ಹೇಗೆ ರೆಸ್ಪೆಕ್ಟ್ ಮಾಡಿ ಉಳಿಸ್ಕೊಳ್ತೀವಿ, ಇನ್ವೆಸ್ಟ್ ಮಾಡ್ತೀವಿ, ಗ್ರೋ ಮಾಡ್ತೀವಿ, ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಕೂಡ ಹಲವಾರು ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಅಗೇನ್ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಅದು ಈ ವಿಡಿಯೋದಲ್ಲಿ ಹೇಳೋಕೆ ಹೋದರೆ ವಿಪರೀತ ಉದ್ದ ಆಗುತ್ತೆ ಸ್ನೇಹಿತರೆ. ಮೆಜಾರಿಟಿ ಎಷ್ಟು ಅಂತಿಲ್ಲ, ನೀವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಸೇವಿಂಗ್ಸ್ ಮಾಡಿ. ಆವಾಗಲೇ ಹೇಳಿದ ಹಾಗೆ 10 ಲಕ್ಷ ಆದಾಯ ಇರೋರಿಗೆ ವರ್ಷಕ್ಕೆ 20-30% ಮಾತ್ರ ಸೇವ್ ಮಾಡೋಕೆ ಆಗ್ಬೋದು. ಮನೆ ಖರ್ಚು, ಫ್ಯಾಮಿಲಿ ಖರ್ಚು, ಇನ್ಶೂರೆನ್ಸ್ಗಳ ಮೇಲೆ ಅವ್ರು ಮಾಡೋ ಖರ್ಚು ಇದೆಲ್ಲ ಸೇರಿಬಿಟ್ಟು ಅಷ್ಟೇ ಉಳ್ಸೋಕೆ ಆಗ್ಬೋದು. ಅದೇ 50 ಲಕ್ಷ ರೂಪಾಯಿ ತನಕ ಆದಾಯ ಪಡಿತಿರೋ ವ್ಯಕ್ತಿ ಅಥವಾ 30 ಲಕ್ಷ ರೂಪಾಯಿ ತನಕ ಆದಾಯ ಪಡಿತಿರೋ ವ್ಯಕ್ತಿಗೆ 50-60% ಕೂಡ ಉಳಿತಾಯ ಮಾಡೋಕ್ಕಾಗ್ಬೋದು. ಹಾಗಾಗಿ ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಚೇಂಜ್ ಇರುತ್ತೆ. ಆದರೆ ಉಳಿತಾಯ ಆದಮೇಲೆ, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಆಮೇಲೆ ಖರ್ಚು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ವಿಪರೀತ ಸಾಲಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಸಾಮರ್ಥ್ಯ ಮೀರಿದ ಸಾಲಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ EMI ಇದೆಯಲ್ಲ, ಮಂತ್ಲಿ EMI, ಅದು ನಿಮ್ಮ ಓವರಾಲ್ ಮಂತ್ಲಿ ಇನ್ಕಮ್ನ ಕಾಲಭಾಗಕ್ಕಿಂತ ಜಾಸ್ತಿ ಹೋಯಿತು ಅಂದರೆ ಅದು ಸ್ಟ್ರೆಸ್ ಕಡೆಗೆ ಹೋಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ನಿಮ್ಮ ಎಲ್ಲ EMIಗಳು ನಿಮ್ಮ ಮಂತ್ಲಿ ಇನ್ಕಮ್ನ ಅರ್ಧ ದಾಟಬಾರ್ದು ಅಂತ. ನಿಮಗೆ ಮಂತ್ಲಿ ಇನ್ಕಮ್ 1 ಲಕ್ಷ ರೂಪಾಯಿ ಇದ್ದರೆ ಅಪ್ ಟು 50,000 ತನಕ EMI ಓಕೆ, ಅರ್ಧದಷ್ಟು EMI ಹೋದರೆ ಓಕೆ ಅಂತ ಹೇಳ್ತಾರೆ. ಬಟ್ ಅದು ಸಸ್ಟೈನಬಲ್ ಅಂತ ಅನ್ಸಲ್ಲ ಲಾಂಗ್ ಟರ್ಮ್ನಲ್ಲಿ. ಅದರಲ್ಲೂ ಕೂಡ ಈ ಅನ್ಸರ್ಟನ್ ಜಗತ್ತಲ್ಲಿ ಯಾವಾಗ ಯಾವ ಕಂಪ್ನಿ ಯಾರನ್ನು ಲೇ ಆಫ್ ಮಾಡುತ್ತೋ ಹೇಳೋಕ್ಕಾಗೋದಿಲ್ಲ, ಯಾವಾಗ ಯಾವ ಹೊಸ ಟೆಕ್ನಾಲಜಿ ಬಂದು ನಮ್ಮ ಈಗಿರೋ ಸ್ಕಿಲ್ ಔಟ್ಡೇಟೆಡ್ ಆಗುತ್ತೋ ಅಂತಲೂ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಕನ್ಸರ್ವೇಟಿವ್, ಸ್ವಲ್ಪ ಸಾಂಪ್ರದಾಯಿಕ ಅಪ್ರೋಚ್ ಇಟ್ಕೊಂಡ್ರೆ ಒಳ್ಳೆಯದು, ಸ್ವಲ್ಪ ಶಿಸ್ತನ್ನು ಇಟ್ಕೊಂಡ್ರೆ ಒಳ್ಳೆಯದು. ನಮ್ಮ ಮಂತ್ಲಿ ಸ್ಯಾಲ್ರಿಯ 50% ಕಿತ್ಕೊಂಡು EMIಗೆ ಹೋಗಬೇಕು ಅಂತ ಏನಿಲ್ಲ. ನೀವು 20-25%ಗಿಂತ ಒಳಗೆ ಇಟ್ಕೊಂಡಷ್ಟು ಒಳ್ಳೆಯದು. ಎಷ್ಟು ಲೋ ಇಟ್ಕೊಳ್ತೀರಿ ಅಷ್ಟು ಒಳ್ಳೆಯದು ಸ್ನೇಹಿತರೆ. ಪಿಯರ್ ಪ್ರೆಷರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ನೀವು 100cc 150cc 200cc ಬೈಕಲ್ಲಿ ಆಫೀಸಿಗೆ ಹೋದರೆ ಯಾರೂ ನಿಮ್ಮನ್ನು ಹೊರಗೆ ತಳ್ತಾರ? 1-2 ದಿನ ನಿಮ್ಮ ಬಗ್ಗೆ ಯಾರಾದರೂ ಜುಗ್ಗ ಅಂತ ಹೇಳ್ಬೋದು, ಕಂಜೂಸ್ ಅಂತ ಹೇಳ್ಬೋದು, ಅಥವಾ ಇವನಿಗೆ ಫ್ಯಾಷನ್ ಸೆನ್ಸ್ ಇಲ್ಲ ಅಂತ ಹೇಳ್ಬೋದು.
ಆದರೆ ಸ್ನೇಹಿತರೆ, ಫ್ಯೂಚರ್ನಲ್ಲಿ ಆ ಬಡತನದಿಂದ ಮಧ್ಯಮ ವರ್ಗಕ್ಕೆ ಅವಗಷ್ಟೇ ಕಾಲಿಟ್ಟಿದ್ದೀರಲ್ಲ, ಶ್ರೀಮಂತಿಕೆಯ ಮೆಟ್ಟಿಲಿಗೆ ನೀವು ಅವ್ರಿಗಿಂತ ಮುಂದಕ್ಕೆ ಹೋಗಿರ್ತೀರಿ. ಯಾರು ಬಡತನದಿಂದ ಮಧ್ಯಮ ವರ್ಗಕ್ಕೆ ಬಂದ ತಕ್ಷಣ ಶ್ರೀಮಂತಿಕೆಯ ಖರ್ಚುಗಳನ್ನು ಮಾಡ್ತಾರೋ ಅವ್ರು ಯಾವತ್ತೂ ಶ್ರೀಮಂತಿಕೆಯ ಮೆಟ್ಟಿಲುಗಳಿಗೆ ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ಯಾರು ಬಡತನದಿಂದ ಮಧ್ಯಮ ವರ್ಗಕ್ಕೆ ಕಾಲಿಟ್ಟವರು ಅವರ ಖರ್ಚುಗಳನ್ನು ಅಲ್ಲಿಗೆ ನಿಲ್ಲಿಸ್ಕೊಂಡಿರ್ತಾರೋ, ವಿಪರೀತ ಮಾಡೋಕ್ಕೆ ಯಾರು ಹೋಗಿರೋದಿಲ್ವೋ, ಪಿಯರ್ ಪ್ರೆಷರ್ ಅವ್ರದ್ದು ತೊಗೊಂಡ್ರು ಇವ್ರಿಗೆ ತೊಗೊಂಡ್ರು ಅಂತ ನಾವು ತೊಗೊಳ್ತೀವಿ ಅಂತ ಹೋಗಿರೋದಿಲ್ವೋ, ಅವರು ನಿಧಾನಕ್ಕೆ ಹೆಜ್ಜೆ ಇಟ್ಟು ಆ ನಗ್ತಿರೋರಲ್ಲೇ ನಗ್ತಾ ನೋಡ್ತಿರ್ತಾರೆ. ನೀವು ಮುಂದಕ್ಕೆ ಶ್ರೀಮಂತಿಕೆಯ ಮೆಟ್ಟಿಲಿಗೆ ಹೆಜ್ಜೆ ಇಟ್ಟು ಹೋಗಿ ಆಗಿರುತ್ತೆ. ನೀವು ಒಂದು 5-6 ವರ್ಷ ಕಳೆಯುವಷ್ಟರಲ್ಲಿ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ಸು ಗ್ರೋ ಆಗಿರುತ್ತೆ, ನಿಮ್ಮ ಸಂಬಳ ಜಾಸ್ತಿ ಆಗಿರುತ್ತೆ, ಸಾಲದ ಪ್ರೆಷರ್ ಇರೋದಿಲ್ಲ, ನೀವು ಬೇಗ ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗ್ಬೋದು, ನೀವು ಬೇಗ ಮದುವೆ ಆಗ್ಬೋದು, ಬೇಗ ಮಕ್ಕಳಾಗ್ಬೋದು, ಬೇಗ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗ್ಬೋದು. ಅದನ್ನು ಕೂಡ ಯೋಚನೆ ಮಾಡಿ. ಶ್ರೀಮಂತಿಕೆ ಮೆಟ್ಟಿಲಿಗೆ ಅವ್ರಿಗಿಂತ ಮುಂಚೆ ನೀವು ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗ್ಬೋದು, ನೀವು ಆರಂಭದ ದಿನಗಳಲ್ಲಿ ತೋರಿಸೋ ಶಿಸ್ತು. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಫಿಕ್ಸೆಡ್ ಡೆಪಾಸಿಟ್ಗಳು ಕೂಡ ಇಂಪಾರ್ಟೆಂಟ್ ಒಂದು ಉಳಿತಾಯ ಮತ್ತು ದುಡ್ಡನ್ನು ಗ್ರೋ ಮಾಡೋ ವಿಧಾನ ಅಲ್ವಾ. ಅದರಲ್ಲೂ ಕೂಡ ಸದ್ಯಕ್ಕೆ ಭಾರತದಲ್ಲಿ ಇಂಟ್ರೆಸ್ಟ್ ರೇಟ್ ಹೈನೇ ಇದೆ. ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ನೀವು ಹೋದರೆ ಭಾರತದ ಎಲ್ಲ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ FDನೆಲ್ಲ ಕಂಪೇರ್ ಮಾಡ್ಬೋದು. ಭಾರತದ ಎಲ್ಲ ಟಾಪ್ ಬ್ಯಾಂಕ್ಗಳು, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳೆಲ್ಲ ಅದರಲ್ಲಿ ಲಿಸ್ಟ್ ಆಗಿದ್ದಾರೆ. ಇವರು ಮಧ್ಯದಲ್ಲಿ ಪ್ಲಾಟ್ಫಾರ್ಮ್ ಥರ ಕೆಲಸ ಮಾಡ್ತಾರೆ. ಸ್ಟೇಬಲ್ ಮನಿ ಆ್ಯಪ್ಗೆ ನೀವು ಹೋಗಿ ಅಲ್ಲೆಲ್ಲ ಬ್ಯಾಂಕ್ಗಳು ಲಿಸ್ಟ್ ಆಗಿರ್ತವೆ, ಅವ್ರ ಬಡ್ಡಿ ದರಗಳನ್ನು ಕಂಪೇರ್ ಮಾಡ್ಬೋದು. ಇವಾಗಂತೂ ಕೆಲವೊಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು 9.1% ತನಕವೂ ಇಂಟ್ರೆಸ್ಟ್ ಕೊಡ್ತಾ ಇದ್ದಾವೆ ಫಿಕ್ಸೆಡ್ ಡೆಪಾಸಿಟ್ಗೆ. ಸೊ ನೀವು ಕಂಪೇರ್ ಮಾಡಿಬಿಟ್ಟು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ FDಗಳನ್ನು ಲಾಕ್ ಮಾಡ್ಕೊಳ್ಳೋಕ್ಕೆ ರೈಟ್ ಟೈಮ್. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಕಟ್ ಸೈಕಲ್ ಶುರುವಾಗಿದೆ. ಒಂದ್ಸಲಿ 0.25% RBI ಕಟ್ ಮಾಡಿ ಆಗಿದೆ. ಮುಂದಿನ ದಿನಗಳಲ್ಲಿ 2 ಸಲ ಕಟ್ ಮಾಡ್ತಾರೆ ಅಂತ ರಿಪೋರ್ಟ್ಸ್ ಇವೆ. ಸೊ RBI ಕಟ್ ಮಾಡಿದಾಗ ಇವರು ಡೆಪಾಸಿಟ್ ಮೇಲೂ ಕೂಡ ಇಂಟ್ರೆಸ್ಟ್ ರೇಟ್ಗಳನ್ನು ಬ್ಯಾಂಕ್ಗಳು ಕಟ್ ಮಾಡ್ತಾರೆ. ಸೊ ನಿಮಗೂ ಕೂಡ ಫಿಕ್ಸೆಡ್ ಡೆಪಾಸಿಟ್ ಇಡೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿ ಆ್ಯಪ್ ಮೂಲಕ ಹೋಗಿ ಭಾರತದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಯಾವ ಬ್ಯಾಂಕ್ ಕೊಡ್ತಿದೆ ನೋಡಿಬಿಟ್ಟು ಅಲ್ಲಿ ನೀವು ಫಿಕ್ಸೆಡ್ ಡೆಪಾಸಿಟನ್ನು ಕ್ರಿಯೇಟ್ ಮಾಡಿ ಇಡಬಹುದು. ಯಾವಾಗ ಬೇಕಾದರೂ ನಿಮ್ಮನ್ನು ಅಗತ್ಯ ಬಿದ್ದಾಗ ಅದರ ವಿಡ್ರಾ ಮಾಡ್ಕೊಳ್ಳೋಕೆ ಅದರಲ್ಲಿ ಆಪ್ಷನ್ಸ್ ಇರುತ್ತೆ. ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕಲ್ಲಿಡೋ FD ಮೇಲೆ RBIನ ಇನ್ಶೂರೆನ್ಸ್ ಗ್ಯಾರಂಟಿ ಇರುತ್ತೆ ಅಪ್ ಟು 5 lakh ತನಕ. ಹಾಗಾಗಿ ನಿಮ್ಮ ಹತ್ರ ಒಂದು 20 ಲಕ್ಷ ಇದೆ ಅಂತ ಹೇಳಿದ್ರೆ 4 ಡಿಫ್ರೆಂಟ್ ಬ್ಯಾಂಕ್ಗಳಲ್ಲಿ ಸ್ಪ್ರೆಡ್ ಮಾಡಿಟ್ರೆ ಎಲ್ಲದಕ್ಕೂ ಕವರೇಜ್ ಸಿಗೋ ಥರ ನೀವು ನೋಡ್ಕೋಬೋದು. ಅದು ಫ್ರೀ ಇನ್ಶೂರೆನ್ಸ್ RBIದು DICGC ಅಂತ ಅವ್ರು ಕವರೇಜ್ ಕೊಡ್ತಾರೆ ಅದಕ್ಕೆ. ಸೊ ನೀವು ಭಾರತೀಯರ ನೆಚ್ಚಿನ ಉಳಿತಾಯ ವಿಧಾನ ಈ FD ಬುಕ್ ಮಾಡೋ ಟೈಮ್ನಲ್ಲಿ 4 ಡಿಫ್ರೆಂಟ್ ಬ್ಯಾಂಕಲ್ಲಿ ಸ್ಪ್ರೆಡ್ ಮಾಡಿ 4 ಹೂಡಿಕೆಗಳಿಗೂ ಈ ರೀತಿ ಪ್ರೊಟೆಕ್ಷನ್ ಪಡ್ಕೊಂಡು ನೀವು FDಯನ್ನು ಬುಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ವರದಿಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.